ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಸೊ ನಮ್ಮ ಒಂದು ಚಾನಲ್ನ ಉದ್ದೇಶ ಇಷ್ಟೇ. ಪ್ರಸ್ತುತ ಮದುವೆ ಆಗೋದಕ್ಕೆ ಹೆಣ್ಣುಗಳನ್ನು ಹುಡುಕಾಟ ಮಾಡ್ತಕ್ಕಂಥ ಹುಡುಗರಿಗೆ ಹೆಣ್ಣಿನ ಒಂದು ಜೊತೆ ಸಂಬಂಧನ ಅಂದರೆ ರಿಲೇಷನ್ಶಿಪ್ನ ಬೆಳೆಸೋದಕ್ಕೆ ನಮ್ಮ ಸಹಾಯ ಮಾಡ್ತಕ್ಕಂಥ ಚಾನಲ್ ಆಗಿರೋದು. ಇವತ್ತು ನಮಗೆ ಲಿಶಾ ಡಿಸೋಜಾ ಅಂತಕ್ಕಂಥ ಹುಡುಗಿಯ ಮಾಹಿತಿ ಇವರು ಬ್ರೋಕರ್ ಕಡೆಯಿಂದ ನಮಗೆ ಕಳಿಸಿದ್ದಾರೆ. ಈಕೆಯ ಮಾಹಿತಿ ಏನೇನಿದೆ, ಜೊತೆಗೆ ಹುಡುಗ ಯಾವ ರೀತಿ ಇರಬೇಕಂತೆ, ಈಕೆಯ ಡೀಟೇಲ್ಸ್ಗಳನ್ನು ಒಳಗೊಂಡಂತೆ ಹುಡುಗನ ಮ್ಯಾಚಸ್ಗಳು ಯಾವ ರೀತಿಯಲ್ಲಿ ಹೊಂದಾಣಿಕೆ ಆಗಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಇವರು ಪ್ರಸ್ತುತ ಇವರ ತಾಯಿಯವರಿಗೆ 2 ಜನ ಹೆಣ್ಣು ಮಕ್ಕಳು, 1 ಜನ ಗಂಡು ಮಗ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹೆಸರು ಲಿಶಾ ಡಿಸೋಜಾ, ವಯಸ್ಸು 26 ವರ್ಷ, ಊರು ಬಂದು ಕಾರವಾರದಲ್ಲಿ ವಾಸವಾಗಿರೋದು. ಕಾರವಾರ ಅಂತಂದರೆ ನಮಗೆ ಬರುವಂಥ ಬ್ರೈನ್ಗೆ ಬರೋದು ಪ್ರಕೃತಿಯ ತಾಣ, ಮೀನುಗಳು, ಕರಾವಳಿಯ ಪ್ರದೇಶ ಇರ್ತಕ್ಕಂಥ ಒಂದು ಊರಾಗಿರೋದು ಕಾರವಾರ. ಅಲ್ಲಿ ಈಕೆ ಯಾವ ರೀತಿಯಲ್ಲಿದ್ದಾಳೆ ಅಂದರೆ ಒಳ್ಳೆಯ ಫನ್ ಮಾಡಿಕೊಂಡು ಸಿಂಪಲ್ ಆಗಿರ್ತಕ್ಕಂಥ ಕ್ಯಾಟಗರಿಗೆ ಸೇರಿರ್ತಕ್ಕಂಥ ಹೆಣ್ಣು ಮಗಳಾಗಿರೋದು. ಎತ್ತರ ಬಂದು 5.3 ಅಡಿ, ನೋಡೋದಕ್ಕೆ ಈ ರೀತಿಯ ಶರೀರ ಬಣ್ಣ ಹೊಂದಿದ್ದಾರೆ. ಲಿಟ್ರಲಿ ನಾವು ಮೋಸ ಮಾಡಿ ಅಂತೂ ಏನು ಕೂಡ ಸಾಧಿಸೋಕ್ಕಾಗಲ್ಲ. ಲೈಟಾಗಿ ಒಂದು ಸ್ವಲ್ಪ ವೈಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಈಕೆ ಕೆಲಸ ಮಾಡೋದು ಐಸ್ ಕ್ರೀಮ್ ಪಾರ್ಲರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಳೆ. ಲೈಫ್ ಸ್ಟೈಲ್ ಬಂದರೆ ಫನ್ ಆ್ಯಂಡ್ ಫ್ರೆಂಡ್ಲಿ ಆಗಿರ್ತಕ್ಕಂತಹ, ಜೊತೆಗೆ ಒಳ್ಳೆಯ ಸ್ಟೈಲಿಸ್ಗಳ ವೆಬ್ ಜೊತೆಗೆ ಇರ್ತಕ್ಕಂತಹ ಹುಡುಗಿ ಆಗಿರೋದು ಈ ಒಂದು ಲಿಶಾ. ಇವರ ತಂದೆಯವರು ಮೀನುಗಾರರಾಗಿ ಕೆಲಸ, ತಾಯಿಯವರು ಗೃಹಿಣಿ, ಒಬ್ಬ ತಂಗಿ ಇದ್ದಾಳೆ ಅಂತ ಹೇಳಿದ್ನಲ್ಲ. ಕಾಲೇಜ್ನಲ್ಲಿ PUC ಓದ್ತಾ ಇರೋದು ಈಕೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಲಿಶಾ ಅಂತಕ್ಕಂಥವಳು ಕನ್ನಡ, ಹಿಂದಿ ಜೊತೆಗೆ ಸ್ವಲ್ಪ ಇಂಗ್ಲೀಷ್ ಮಾತಾಡೋಕ್ಕೆ ಬರುವಂಥ ಒಬ್ಬ ಎಜುಕೇಟೆಡ್ ಹುಡುಗಿಯಾಗಿದ್ದು, ಇವಾಗ ಹೊರಗಿನ ಸಂಬಂಧಕ್ಕೆ ಕೈ ಹಾಕಿದ್ದಾರೆ. ಬೇಕಾಗಿರ್ತಕ್ಕಂಥ ಹುಡುಗ ಅಂದರೆ ಒಂದು ರೀತಿಯಲ್ಲಿರಬೇಕು. ಯಾವ ರೀತಿಯಲ್ಲಿ ಅಂದರೆ ಹ್ಯಾಪಿ ಲೈಫ್ನ ಎಕ್ಸ್ಪೆಕ್ಟೇಷನ್ ಮಾಡುವಂತಹ, ಏಜ್ ಬಂದು ಒಳ್ಳೆಯ 31 ಇಯರ್ಸ್ ಓಲ್ಡ್ ಒಳಗಿರತಕ್ಕಂಥ ಫ್ಲೆಕ್ಸಿಬಲ್ ಒಳಗಡೆ ಇರತಕ್ಕಂತಹ ಹುಡುಗ ಇರಬೇಕು. ಫ್ಲೆಕ್ಸಿಬಲ್ ಅಂತಂದರೆ ಆತ ನೋಡಿದ ತಕ್ಷಣ ಎಲ್ಲರೂ ಕೂಡ ಅಟ್ರಾಕ್ಷನ್ ಲುಕ್ ಕಾಣಬೇಕು ಆ್ಯಂಡ್ ನೋಡೋದಕ್ಕೆ ಕೂಡ ಸಖತ್ತಾಗಿದ್ದಾನೆ ಅಂತಂದ್ಬಿಟ್ಟು ಅನ್ನಿಸ್ಬೇಕು. ಆ ರೀತಿಯ ಒಂದು ಕ್ಯಾರೆಕ್ಟರ್, ಆ ರೀತಿಯ ಒಂದು ಒಳ್ಳೆಯ ಇರ್ತಕ್ಕಂಥ ಹುಡುಗ ಆಗಿದ್ದು, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುವವನಾಗಿರ್ಬೇಕಂತೆ. ಕೆಲಸ ಮನೆ ಎರಡನ್ನೂ ಕೂಡ ಮ್ಯಾನೇಜ್ ಮಾಡುವವನಾಗಿರಬೇಕು. ಈ ಕಡೆ ನನಗೆ ಕೆಲಸ ಇದೆ ಅಂತಂದ್ಬಿಟ್ಟು ಮನೆಯವ್ರನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ, ನನಗೆ ಮನೆ ಇದೆ ಅಂತಂದ್ಬಿಟ್ಟು ಕೆಲಸನ ಅವಾಯ್ಡ್ ಮಾಡೋಕ್ಕಾಗಲ್ಲ. ಗಂಡು ಮಕ್ಕಳು ಯಾವ ರೀತಿ ಇರಬೇಕು ಅಂದರೆ ಎರಡರ ಕಡೆ ಮೇಂಟೈನ್ ಮಾಡುವಷ್ಟು ಕೆಪಾಸಿಟಿ ಆ್ಯಂಡ್ ಒಳ್ಳೆಯ ಒಂದು ಮ್ಯಾಟ್ರ್ ಇರ್ತಕ್ಕಂಥ ಹುಡುಗ ಆಗಿರಬೇಕಂತೆ. ಪೇರೆಂಟ್ಸ್ಗಳಿಗೆ ರೆಸ್ಪೆಕ್ಟ್ ಕೊಡಬೇಕು ಆ್ಯಂಡ್ ಅವರಿಗೂ ಕೂಡ ಕಾಳಜಿ ಮಾಡಬೇಕು. ನಿಮ್ಮ ಕುಟುಂಬದವ್ರಿಗೆ ಕಿಮ್ಮತ್ತು ಕೊಡಬೇಕು. ನನಗೆ ಎಷ್ಟು ರೆಸ್ಪೆಕ್ಟು, ಎಷ್ಟು ಕಾಳಜಿ ಕೊಡ್ತೀರೋ ಅದೇ ಸ್ಥಾನಮಾನ ನಿಮ್ಮ ಕುಟುಂಬದವರು ಕೂಡ ನೀವು ಕೊಡಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ನನಗೆ ನಿಮ್ಮ ಕಡೆಯಿಂದ ಒಳ್ಳೆಯ ಸುಖ, ಪ್ರೀತಿ, ಸ್ವಲ್ಪ ರೊಮ್ಯಾಂಟಿಕ್ಕಾಗಿ ಇರ್ತಕ್ಕಂತಹ, ಕಾಮ ಇರ್ತಕ್ಕಂಥ ಹುಡುಗ ಆಗಿದ್ದರೆ ಒಪ್ಪಿಗೆ ಇದೆ. ನಿಮ್ಮ ಮಾಹಿತಿಗಳನ್ನು ವಿಡಿಯೋದ ಕೆಳಗಡೆ ಕಳಿಸಿರ್ತಕ್ಕಂಥ Gmail ಐಡಿಗೆ ಮೇಲ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಮೇಲ್ ಮಾಡಿದರೆ ನನ್ನ ಒಂದು ಬಯೋಡಾಟಾಗಳನ್ನು ನಿಮ್ಮ ಮುಂದೆ ಕಳಿಸಿಕೊಡ್ತೇನೆ ಅಂತ ಹೇಳಿರೋದು. ಈ ಒಂದು ಹುಡುಗಿಯ ಹತ್ರ ಇರ್ತಕ್ಕಂಥ ಆಸ್ತಿ ವಿವರಣೆ ನಾವು ಕೇಳಿದ್ವಿ. ಆವಾಗ ಅವರು ಹೇಳಿರೋದೇನೆಂದರೆ, ಸರ್ ನನ್ನ ಹತ್ರ ಆಸ್ತಿಯ ವಿಚಾರಕ್ಕೆ ಬಂದರೆ ಪ್ರಸ್ತುತ ನನ್ನ ಹೆಸರಿಗೆ ಇರೋದು ಇವಾಗ ಒಂದು ಮನೆ ಇದೆ. ಬಿಟ್ಟರೆ ನಾನು ಮ್ಯಾನೇಜರ್ ಆಗಿರೋದ್ರಿಂದ ನನಗೆ ಐಸ್ ಕ್ರೀಮ್ ಪಾರ್ಲರ್ ಅವರ ಕಡೆಯಿಂದ ಇದೊಂದು ಕಾರು ಸೆಕೆಂಡ್ ಹ್ಯಾಂಡಲ್ಲಿ ಕೊಟ್ಟಿದ್ದಾರೆ. ಇದನ್ನು ಸುತ್ತಾಡಿಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿರೋದು ಆಕೆ. ಲಿಟ್ರಲಿ ಒಂದು ಕಾರೇ ಆಗಿರಲಿ, ಅವರು ಇರ್ತಕ್ಕಂಥ ಮನೆಯೇ ಆಗಿರಲಿ, ಹೆಣ್ಣು ಮಕ್ಕಳ ಆಸ್ತಿ ಮತ್ತು ಅವ್ರಿಗೆ ಇರ್ತಕ್ಕಂತಹ ಸಂಬಳವನ್ನು ತೆಗೆದುಕೊಂಡು ನಮಗೆ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಯಾವಾಗ ಅವಶ್ಯಕತೆ ಬರುತ್ತೆ ಅಂದರೆ ನಮ್ಮ ಕೈಯಲ್ಲಿ ಕೆಲಸ ಇರಲ್ಲ, ನಾವೇನಾದರೂ ಬಡವರಿದ್ದರೆ ಆವಾಗ ಬರುತ್ತೆ. ಲಿಟ್ರಲಿ ಇವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳು, ಒಂದು ಕೆಲಸ ಇರಬೇಕು, ಹುಡುಗ ನೋಡೋದಕ್ಕೆ ಚಂದವಾಗಿ ಇರಬೇಕು, ಅಟ್ರಾಕ್ಷನ್ ಆಗಿರ್ತಕ್ಕಂಥ ಲುಕ್ಕಲ್ಲಿ ಇರಬೇಕು ಅಂತ ಏನು ಹೇಳಿದರು, ಆ ಒಂದು ಕ್ಯಾಟಗರಿಗೆ ಸೇರಿರ್ತಕ್ಕಂಥ ಹುಡುಗ ನೀವಾಗಿದ್ದರೆ ಅವ್ರಿಗೆ ಒಪ್ಪಿಗೆ ಆಗೇ ಆಗ್ತೀರಾ ತಾನೇ. ಅವರ ಆಸ್ತಿಯ ಮಾಹಿತಿ ನಮಗೆ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಬಟ್ ಹೇಳಿ ಅಂತ ಕಾರಣದಿಂದ ಹೇಳಿದ್ದಾರೆ. ಒಂದು ಮನೆ ಇದೆ ಅಂತ, ಇದೊಂದು ಕಾರು ಇದೆ ಅಂತಂದರೆ ಒಂದು 19 ರಿಂದ 20 ಸಾವಿರ ರೂಪಾಯಿ ತಿಂಗಳ ಸಂಬಳ ಬರ್ತಾಯಿದೆ ಅಂತ ತಿಳಿಸಿದ್ದಾರೆ. ಇದರ ಇಂಜಿನ್ 2998 cc ಇಂಜಿನ್, ಟರ್ಬೋ ಪೆಟ್ರೋಲ್ ವೇರಿಯಂಟ್ ಆಗಿರೋದು. ಟಾಪ್ ಸ್ಪೀಡ್ ಬಂದರೆ 250 ಟಾಪ್ ಸ್ಪೀಡು, 10 ರಿಂದ 15 ಕಿಲೋಮೀಟರ್ವರೆಗೂ ಮೈಲೇಜಿಂಗ್ ಕೊಡ್ತಕ್ಕಂಥ ಬ್ಲ್ಯಾಕ್ ಟರ್ಬೋ ಗಾಡಿ ಆಗಿರೋದು ಸ್ನೇಹಿತರೆ ಇದು. ಜೊತೆಗೆ ಇಲ್ಲಿ ಏನು ನೋಡ್ತೀರಾ, ಸೀಟು ಬಂದು 2 ಸೀಟಿನ ಅಬ್ಸರ್ವ್ಡ್ ಆ್ಯಂಡ್ ಸ್ಪೋರ್ಟ್ಸಲ್ಲಿ ಇರ್ತಕ್ಕಂಥ ಹೈಜೆನಿಕ್ ಕಾರ್ ಆಗಿದ್ದು,
ಆಕೆ ಜಾಸ್ತಿ ಇದನ್ನು ತೆಗೆದುಕೊಂಡು ಆಫೀಸ್, ಮನೆ ಆ್ಯಂಡ್ ಪಾರ್ಲರ್ ಎರಡೂ ಕಡೆ ಸುತ್ತಾಡೋಕ್ಕೆ ಬಳಸ್ತಾರೆ ಅಂತ ಹೇಳಿದ್ದಾರೆ. ಸ್ಟೈಲಿಶ್ ಆಗಿರ್ತಕ್ಕಂಥ ಡಿಸೈನ್, ಫಾಸ್ಟ್ ಆಗಿರ್ತಕ್ಕಂಥ ಒಂದು ಎಲಿಮಿನೇಟ್ ಆ್ಯಂಡ್ ಫನ್ ಡ್ರೈವಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಉಳ್ಳಂತಹ ಒಂದು ಗಾಡಿ ಆಗಿರೋದು ಇದು. ಇದನ್ನು ನಾನು ತೋರಿಸುವಂಥ ಉದ್ದೇಶ ಒಂದೇ, ಆಸ್ತಿ ಏನಿಲ್ಲ ಅಂತಂದರೂ ಕೂಡ ಒಳ್ಳೆಯ ಸ್ಟೈಲಿಶ್ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದಾಳೆ ಈಕೆ ಅಂತ ನೀವು ಕೂಡ ತಿಳ್ಕೊಳ್ಬೋದು ಅಂತ ಉದ್ದೇಶದಿಂದ ನಾನು ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ. ಆ್ಯಂಡ್ ಗಾಡಿಗೆ ಸಂಬಂಧಿಸಿದಂತೆ ನೀವು ಒಳಗಿನ ಒಂದು ಇಂಟೀರಿಯಲ್ಗಳನ್ನು ನೋಡ್ಕೊಳ್ಳಿ. ನಿಮಗೆ ಈ ಒಂದು ಬಯೋಡಾಟಾ, ಆಕೆ ಇರ್ತಕ್ಕಂತಹ ರೀತಿ, ಆಕೆ ಹೇಳಿರ್ತಕ್ಕಂತಹ ಮಾಹಿತಿ ಮತ್ತು ಹೇಳಿಕೆಗಳು ಎಲ್ಲನೂ ಕೂಡ ಪರೋಕ್ಷವಾಗಿ ನಿಮಗೆ ಇಷ್ಟ ಆಗಿದ್ದರೆ, ನಾನು ಮದುವೆ ಆಗಬೇಕು ಅಂತಹ ಡಿಸೈಡ್ ಏನಾದರೂ ನೀವು ಆಗಿದ್ದರೆ, ನಿಮ್ಮ ಬಯೋಡಾಟಾ ವಿಡಿಯೋದ ಕೆಳಗಡೆ ಕಾಣಿಸ್ತಕ್ಕಂತಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿದರೆ ಅಥವಾ ಜಿಮೇಲಲ್ಲಿ ಕೊಟ್ಟಿರ್ತಕ್ಕಂತಹ ID ಗೆ ಮೆಸೇಜ್ ಮಾಡಿದರೆ ಆಕೆಯ ಎಲ್ಲ ಬಯೋಡಾಟಾಗಳು ನಿಮ್ಮ ಮುಂದೆ ಇರುತ್ತೆ. ನೀವು ನಿಮ್ಮ ಅಭಿಪ್ರಾಯವನ್ನು ಅವಳ ಮುಂದೆ ಹಂಚ್ಕೋಬೋದು ಆ್ಯಂಡ್ ಇಷ್ಟ ಆಗಿದ್ರೋ ಇಲ್ವೋ ಅಂತ ತಿಳ್ಕೊಳ್ಬೋದು. ಇಲ್ಲ ನನಗೆ ಗೊತ್ತಾಗಲ್ಲ ಅಂದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅವರು ನೋಡುವಂತೆ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.